ಎಲ್ರಿಗೂ ನಮಸ್ಕಾರ. ಪ್ರೇಮಿಗಳ ದಿನಾಚರಣೆ ಬರ್ತಾ ಇದೆ. ಫೆಬ್ರವರಿ 14. ಪ್ರೇಮಿಗಳಾದವರು ಆ ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸುವುದಕ್ಕಿಂತ ಮುಂಚೆ, ಜೊತೆಗೆ ಮುಂದೆ ಪ್ರೇಮಿಗಳಾದವರು ಅಥವಾ ಪ್ರತಿಯೊಬ್ಬರ ಜೀವನದಲ್ಲಿ 100ರಲ್ಲಿ 90ಕ್ಕಿಂತ ಹೆಚ್ಚು ಜನರಲ್ಲಿ ಕೂಡ ಇಂತಹ ಸಂದರ್ಭಗಳನ್ನು ದಾಟಿ ಬಂದಿರ್ತೀರ, ಅಥವಾ ನಾನು ದಾಟಿ ಬರಲೇಬೇಕಂತ ಏನು ಹೇಳ್ತಾ ಇಲ್ಲ, ಅದು ಅವರವರ ಇಚ್ಛೆಗೆ, ಸ್ವಭಾವ ಅಥವಾ ಗುಣದ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಈ ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸುವುದಕ್ಕಿಂತ ಮುಂಚೆ ಅಥವಾ ಪ್ರೇಮಿಗಳ ದಿನಾಚರಣೆ ಬರುವುದಕ್ಕಿಂತ ಮುಂಚೆ ಒಂದಿಷ್ಟು ಸಲಹೆಗಳನ್ನು ಕೊಡ್ತಾ ಹೋಗ್ತೀನಿ. ಆ ಸಲಹೆಗಳಲ್ಲಿ ಕೊಡುವುದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ಯಾಕಪ್ಪ ಅಂತಂದರೆ ಅನುಭವದ ಮೂಲಕ ವರ್ತನೆಯಲ್ಲಿ ಆಗುವ ಬದಲಾವಣೆಯ ಕಲಿಕಂತೆ. ಯಾಕಂತಂದ್ರೆ ನಾ ಇಲ್ಲಿ ಏನಾದರೂ ಹೇಳುವುದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಯಾಕಂದ್ರೆ ನಾನು ಕೂಡ ನಿಮ್ಮ ಜೊತೆ ಕಲಿತಾ ಇದ್ದೀನಿ. ಐ ಆಮ್ ಎ ಲರ್ನರ್ ವಿತ್ ಯು. ಅದರಿಂದ ಏನಾದರೂ ಮಿಸ್ಟೇಕ್ಸ್ ಆದರೆ ದಯವಿಟ್ಟು ತಿಳಿಸಿ. ಅದಕ್ಕಿಂತ ಹೆಚ್ಚಾಗಿ ಫೇಲ್ಯೂರ್ ಇಸ್ ದ ಫಸ್ಟ್ ಸ್ಟೆಪ್ ಟು ಮೂವ್ ಸಕ್ಸಸ್ ಅಂತೆ. ಅಂದರೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಮೊದಲ ಹೆಜ್ಜೆನೇ ವಿಫಲತೆ ಅಂತೆ. ಅದರಿಂದ ನೀವು ವಿಫಲರಾದಾಗ ಯಾವತ್ತಿಗೆ ಹೆದರೋ ಅವಶ್ಯಕತೆ ಇಲ್ಲ. ಈ ಒಂದು ಸಾಧಕರ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ ನಾನು. ಈಗ ವಿರಾಟ್ ಕೊಹ್ಲಿ ಆಗಿರ್ಬೋದು, ಅವರು ಎಷ್ಟೋ ಸೆಂಚುರಿಗಳನ್ನು ಬಾರಿಸಿದ್ದಾರೆ, ಜೊತೆಗೆ ಡಕ್ಔಟ್ ಕೂಡ ಆಗಿದ್ದಾರೆ. ಹಾಗಂತೇಳಿ ಅವರು ಡಕ್ಔಟ್ ಆಗಿದಂತೇಳಿ ಅವರು ಕ್ರಿಕೆಟ್ ಆಡೋದನ್ನು ನಿಲ್ಲಿಸಿಲ್ಲ. ಏನು ಪ್ರೊಸೆಸ್ ಒಳಗೆ ಏನು ಮಿಸ್ಟೇಕ್ಸ್ ಇದೆ ಅದನ್ನು ತಿದ್ದುಕೊಂಡು ಮುಂದುವರೆದಿದ್ದಾರೆ. ಅದೇ ರೀತಿ ಕ್ರಿಶ್ಚಿಯನ್ ರೊನಾಲ್ಡೋ ಆಗಿರ್ಬೋದು, ಅವರು ಎಷ್ಟೋ ಸಾವಿರ ಗೋಲ್ಗಳನ್ನು ಬಾರಿಸಿದ್ದಾರೆ. ಅವರು ಅಷ್ಟು ಗೋಲ್ಗಳನ್ನು ಬಾರಿಸಿದ್ರು ಕೂಡ ಜೀವನದಲ್ಲಿ ಅಥವಾ ಅವರ ಎಷ್ಟೋ ಪಂದ್ಯಗಳನ್ನು ಸೋತಿದ್ದಾರೆ. ಆ ಪಂದ್ಯಗಳನ್ನು ಸೋತಿದ್ದಾರೆ ಅಂತೇಳಿ ಅವರು ಆ ಫುಟ್ಬಾಲನ್ನು ಆಡೋದನ್ನು ನಿಲ್ಲಿಸಿಲ್ಲ. ಅವರು ಪ್ರೊಸೆಸ್ ಒಳಗೆ ಏನು ಮಿಸ್ಟೇಕ್ಸ್ ಇದೆ, ಪ್ರಕ್ರಿಯೆಯಲ್ಲಿ ಮಿಸ್ಟೇಕ್ಸ್ ತಿದ್ದುಕೊಂಡು ನಡೆದಿದ್ದಾರೆ. ಅದೇ ರೀತಿ ವಿಶ್ವನಾಥ್ ಆನಂದ್ ಅವರು ಎಷ್ಟೋ ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ, ಜೊತೆಗೆ ಎಷ್ಟೋ ಪಂದ್ಯಗಳನ್ನು ಕೂಡ ಸೋತಿದ್ದಾರೆ. ಅವರು ಆ ಪಂದ್ಯಗಳನ್ನು ಸೋತಿದ್ದಾರೆ ಅಂತೇಳಿ ಅವರು ಚೆಸ್ ಆಡೋದನ್ನೇ ನಿಲ್ಲಿಸಿಲ್ಲ. ಈಗಲೂ ಕೂಡ ಒಬ್ಬ ಕೋಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಮಿತಾಬ್ ಬಚ್ಚನ್ ಅವರು ಎಷ್ಟೋ ಸಾವಿರ ಚಿತ್ರಗಳು ನಟಿಸಿದ್ದಾರೆ. ಆ ಎಷ್ಟೋ ಸಾವಿರ ಚಿತ್ರಗಳಲ್ಲಿ ಎಷ್ಟೋ ಚಿತ್ರಗಳು ಯಶಸ್ಸನ್ನೇ ಕಂಡಿಲ್ಲ. ಆ ಯಶಸ್ಸು ಕಂಡಿಲ್ಲ ಅಂತಂದು ಅವ್ರು ಚಿತ್ರಗಳು ನಟಿಸಿದವ್ರನ್ನೇ ಬಿಟ್ಟಿದ್ದಾರೆ, ಯಾರಾದರೂ ಕೂಡ ಬಿಟ್ಟಿಲ್ಲ. ಇದರ ಸಾರಾಂಶ ಇಷ್ಟೇ: ನಿಮ್ಮ ಜೀವನದಲ್ಲಿ ಫೇಲ್ಯೂರ್ಸ್ ಆದಾಗ ಆ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡಿ ಮೂವ್ ಆಗೋದಿದೆ ನೋಡಿ, ಅದು ನಿಮ್ಮ ಸಕ್ಸಸ್ಸು. ಅದರಿಂದ ಫೇಲ್ಯೂರ್ಸ್ ಆದ ತಗೊಳ್ಳಿ. ಈಗ ನಾನು ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಏನಪ್ಪ ಅಂತಂದರೆ, ಒಂದು ಒಳ್ಳೆ ಕೊಟೇಶನ್ ಹೇಳಿ ಇದನ್ನು ನಾನು ಪ್ರಾರಂಭ ಮಾಡ್ತೀನಿ. ಏನಪ್ಪ ಅಂತಂದರೆ ಕೊಟೇಶನ್: ಎ ಫ್ಲವರ್ ಕೆನಾಟ್ ಬ್ಲಾಸಮ್ ವಿತೌಟ್ ಸನ್ಶೈನ್ ಆ್ಯಂಡ್ ಎ ಮ್ಯಾನ್ ಕೆನಾಟ್ ಲಿವ್ ವಿತೌಟ್ ಲವ್. ಇದರ ಅರ್ಥ ಇಷ್ಟೇ: ಹೇಗೆ ಒಂದು ಹೂವು ಸೂರ್ಯನ ಬೆಳಕು ಇರಲಾರ್ದೆ ಅರಳಲು ಸಾಧ್ಯವಿಲ್ಲೋ, ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಪ್ರೀತಿ ಇರಲಾರ್ದೆ ಬದುಕಲು ಸಾಧ್ಯವಿಲ್ಲ. ನೀವು ಇದನ್ನು ಸ್ವಲ್ಪ ನಗಬಹುದು ನೀವು. ಅದರ ಅರ್ಥ ಅಂದರೆ ಇದರ ಅಷ್ಟೇ. ಏನಪ್ಪ ಅಂತಂದರೆ, ಐ ಲವ್ ಮೈ ಮದರ್, ಐ ಲವ್ ಮೈ ಫಾದರ್, ಐ ಲವ್ ಮೈ ಬ್ರದರ್ ಆ್ಯಂಡ್ ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಸ್ಟೂಡೆಂಟ್ಸ್. ಹೌದಲ್ವ? ನಾನು ನನ್ನ ತಂದೆ ತಾಯಿನ ಇಷ್ಟಪಡ್ತೀನಿ, ನಮ್ಮ ತಮ್ಮನ ಇಷ್ಟಪಡ್ತೀನಿ, ನನ್ನ ಅಣ್ಣನ ಇಷ್ಟಪಡ್ತೀನಿ, ನನ್ನ ವಿದ್ಯಾರ್ಥಿಗಳನ್ನ ಇಷ್ಟಪಡ್ತೀನಿ, ನನ್ನ ಗೆಳೆಯರನ್ನು ಪ್ರೀತಿ ಮಾಡ್ತಾ ಹೋಗ್ತೀನಿ. ಈಗ ನೀವು ಯೋಚನೆ ಮಾಡಿರೋ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ನಾನು. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಇದು ಮಾಡಲೇಬೇಕಾಗುತ್ತದೆ. ಒಬ್ಬೊಬ್ಬರು 13 to 19 ಮಾಡಿಬಿಡ್ತಾರೆ, ಒಬ್ಬ 19 to 25 ಮಾಡ್ತಾರೆ. ಬಟ್ ಅವ್ರವ್ರ ಇಚ್ಛೆ, ಅವ್ರವ್ರ ಸ್ವಭಾವ, ಅವ್ರವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಡಿಪೆಂಡ್ ಆಗುತ್ತೆ. ನಾನೀಗ ಒಂದು ಮಾತು ಹೇಳ್ತಾ ಹೋಗ್ತೀನಿ. ಈ ಸ್ಟೇಟ್ಮೆಂಟ್ ನಾನು ವಿತ್ ಪ್ರೂಫ್ ತೋರಿಸ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನೀವು ಆ ಯೌವನದಲ್ಲಿ ಮಾಡಿಲ್ಲ ಅಂದರೂ ಕೂಡ ಮುಂದೆ ಈಗ ಯಾರನ್ನ ಬೇಕಾದ್ರೆ ಕೇಳ್ತಾ ಹೋಗಿ, ನೀವು ನಾವೇನು ಪ್ರೀತಿಸಿಲ್ಲ ಅಂತಂದ್ರೆ ಯಾರು ಕೂಡ ಹೇಳ್ತಾರೆ ಪ್ರೀತಿಸಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅವ್ರು ಆಗ ಪ್ರೀತಿಸದೇ ಇರ್ಬೋದು, ಬಟ್ ಭವಿಷ್ಯದಲ್ಲಿ ಏನಾದರೂ ಈಗ ಗಂಡನ ನೋಡಬೇಕಾಗುತ್ತೆ, ಅಥವಾ ವರ ನೋಡಬೇಕಾಗುತ್ತೆ, ಅಥವಾ ಯಾರೊಬ್ಬರು ಕನ್ಯೆ ನೋಡಬೇಕಾಗುತ್ತೆ. ಈಗ ಯಾರಾದ್ರೂ ನಾವು ಇಷ್ಟಪಡ್ತೀವಪ್ಪ ಅಂತಂದ್ರೆ, ಅಥವಾ ಮದುವೆ ಆಗ್ತಿದಪ್ಪ ಅಂತಂದ್ರೆ, ಅವ್ರನ್ನ ಇಷ್ಟಪಡದೆ ಅಥವಾ ಪ್ರೀತಿಸದೆ ಮದುವೆ ಆಗಕ್ಕಾಗುತ್ತಾ? ಅವಾಗಲಾದ್ರೂ ಪ್ರೀತಿಸಬೇಕಾಗುತ್ತೆ, ಅವಾಗಲಾದ್ರೂ ಕೂಡ ಪ್ರೀತಿ ಮಾಡಲೇಬೇಕಾಗುತ್ತಲ್ಲ. ಇಟ್ ಮೀನ್ಸ್ ಅವ್ರನ್ನ ಪ್ರೀತಿಸಿ ಅಥವಾ ಇಷ್ಟಪಟ್ಟು ಮದುವೆ ಆಗಬೇಕಾಗುತ್ತೆ. ಆದ್ದರಿಂದ ಈ ಸ್ಟೇಟ್ಮೆಂಟ್ ಎಕ್ಸಲೆಂಟ್ ಆಗಿದೆ, ಮತ್ತು ಒಳ್ಳೇದ ಇದೆ. ಆ ಸ್ಟೇಟ್ಮೆಂಟ್ ಏನಂತ ಗೊತ್ತಿದೆ: ಫ್ಲವರ್ ಕೆನಾಟ್ ಬ್ಲಾಸಮ್ ವಿತೌಟ್ ಸನ್ಶೈನ್ ಆ್ಯಂಡ್ ಎ ಮ್ಯಾನ್ ಕೆನಾಟ್ ಲಿವ್ ವಿತೌಟ್ ಲವ್. ಇದು ನಾನು ಹೇಳಿಲ್ಲ, ಜ್ಞಾನಿಗಳು ಹೇಳಿದ್ದಾರೆ. ಅದನ್ನು ನಾನು ಈಗ ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಇನ್ನೂ ಒಂದು ವಿಷಯ ಹೇಳ್ತಾ ಬಿಡ್ತೀನಿ ನೋಡ್ರಿ. ಪ್ರೀತಿ ಮಾಡೋದ್ರಲ್ಲಿ 3 ಟೈಪ್ಸ್ ಇದಾವೆ: ಟೈಪ್ 1, ಟೈಪ್ 2, ಟೈಪ್ 3. ಟೈಪ್ 1 ಐತಲ್ರಿ, ಏಜು 13 to 19. ಇದನ್ನ 90% ಪೀಪಲ್ ಇದನ್ನು ಚಾಯ್ಸ್ ಮಾಡ್ತಾರೆ. ಆ್ಯಂಡ್ ಟೈಪ್ 2 ಏನಪ್ಪ ಅಂತಂದರೆ 20 to 26. ಇದು 5% ಪೀಪಲ್ ಚಾಯ್ಸ್ ಮಾಡ್ತಾರೆ.
ಟೈಪ್ 3 ಏನಪ್ಪ ಅಂತಂದರೆ ಅಬೌವ್ 27. ಈ ಟೈಪ್ 1 ಇದರ ಅರ್ಥ ಏನಪ್ಪ ಅಂತಂದರೆ ಯಶಸ್ಸನ್ನು ಗಳಿಸುವುದಕ್ಕಿಂತ ಮುಂಚೆ ಪ್ರೀತಿ ಮಾಡೋದು. ಟೈಪ್ 2 ಏನಪ್ಪ ಅಂತಂದರೆ ಯಶಸ್ಸನ್ನು ಗಳಿಸುತ್ತಾ ಪ್ರೀತಿ ಮಾಡೋದು. ಆ್ಯಂಡ್ ದೆನ್ ಟೈಪ್ 3 ಏನಪ್ಪ ಅಂತಂದರೆ ಯಶಸ್ಸು ಆದಮೇಲೆ ಪ್ರೀತಿ ಮಾಡ್ತಾ ಹೋಗೋದು. ಈಗ ನಾನೀಗ ಒಂದೊಂದು ಟೈಪ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಟೈಪ್ 1 ಏನಪ್ಪ ಅಂತಂದರೆ ಇದು ಮೀನಿಂಗು ಟೈಪ್ 1 13 to 19 ಅಂದ್ರೆ ಅದ್ರದ್ದು ಹೆಸರು ಹೇಳ್ತಾ ಹೋದ್ರೆ 13, 14, 15, 16, 19 ಅಂದ್ರೆ ಟೀನೇಜ್. ಆ ಯಂಗ್ ಏಜ್ದಾಗ ಏನಾಗ್ಬಿಡುತ್ತಾ, ಯಾರಿಗಾದ್ರೂ ಕೂಡ ಅವ್ರು ಯಾರೋ ಒಬ್ರು ಇಷ್ಟ ಆಗಿರ್ತಾರೆ. ಇಟ್ ಮೀನ್ಸ್ ಅವ್ರ ವಾಯ್ಸ್ ಆಗಿರ್ಬೋದು, ಬ್ಯೂಟಿ ಆಗಿರ್ಬೋದು, ಅಥವಾ ಅವ್ರ ಟ್ಯಾಲೆಂಟ್, ಅವ್ರು ಮಾಡುವಂಥ ಹಾರ್ಡ್ ವರ್ಕು, ಅಥವಾ ಅವರ ಹ್ಯುಮಿನಿಟಿ ಮೇಲೆ ಏನೋ ಒಂದು ಯಾವುದೋ ಒಂದು ವಿಷಯಕ್ಕೆ ಅವ್ರು ಇಷ್ಟ ಆಗಿರ್ತಾರೆ. ನಾನು ಇಷ್ಟ ಪಡದೇ ಇರಲಿ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗಲ್ಲ, ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಅದು ಯಾರೋ ಒಬ್ರು ಇಷ್ಟ ಆಗಿಬಿಡ್ತಾರೆ. ನಾನಂದ್ರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ನೀವು ಹೊಲವನ್ನು ಬಿತ್ತನೆ ಮಾಡ್ತೀರಿ, ಬಿತ್ತನೆ ಮಾಡಿದ ಮೇಲೆ ಫಲವನ್ನು ಬಯಸ್ತಿರಲಿಲ್ಲ, ಇಲ್ಲ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ನೀವು ಫಲವನ್ನು ಬಯಸ್ತೀರ. ಅದೇ ರೀತಿ ನೀವು ಯಶಸ್ಸನ್ನು ಗಳಿಸೋದಕ್ಕಿಂತ ಮುಂಚೆನೇ ನೀವು ಪ್ರೀತಿ ಮಾಡಿಬಿಟ್ರೆ ಜೀವನದಲ್ಲಿ ಯಶಸ್ಸನ್ನು ಗಳಿಸೋದು ಬಹಳ ಕಷ್ಟ ಆಗುತ್ತೆ. ಅದು ನಿಮಗೆ ಬಿಟ್ಟದ್ದು, ಅದು ಆಯ್ಕೆ. ನಾನು ಇದಾದ್ರೆ ಹಿಂಗಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ದೆನ್ ಟೈಪ್ 2 ಬಗ್ಗೆ ಹೇಳ್ತಾ ಹೋಗ್ತೀನಿ. ಈ ಟೈಪ್ 1, ಟೈಪ್ 2, ಟೈಪ್ 3 ಒಳಗೆ ಬಹಳಷ್ಟು ಡೇಂಜರ್ ಅಂತಂದರೆ ಟೈಪ್ 2 ಫಸ್ಟ್ ಬರ್ತಾ, ಟೈಪ್ 1 ಸೆಕೆಂಡ್ ಬರ್ತಾ, ಟೈಪ್ 3 ಬಹಳ ಈಸಿ ಇದೆ. ಈ ಟೈಪ್ 2 ಬಗ್ಗೆ ಹೇಳ್ತಾ ಹೋಗ್ತೀನಿ. ಈ ಟೈಪ್ 2 ಅಂತಂದರೆ ಯಶಸ್ಸನ್ನು ಗಳಿಸುತ್ತಾ ಪ್ರೀತಿ ಮಾಡ್ತಾ ಹೋಗೋದು. ಇದು ಕೇವಲ 5% ಔಟ್ ಆಫ್ 100 ಪೀಪಲ್ ಒಳಗಡೆ 5% ಮೆಂಬರ್ಸ್ ಆಯ್ಕೆ ಮಾಡ್ತಾರದನ್ನ ಯಶಸ್ಸನ್ನು ಗಳಿಸುತ್ತಾ ಪ್ರೀತಿ ಮಾಡ್ತಾ ಹೋಗೋದಪ್ಪ ಅಂತಂದ್ರೆ ಅದಕ್ಕೆ ಬಹಳಷ್ಟು ಇಬ್ಬರು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ ನಾನು. ಮೊದಲನೇದಾಗಿ ಈಗ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಆಗಿರ್ಬೋದು, ಅವರು ಯಶಸ್ಸನ್ನು ಗಳಿಸುತ್ತಾ ಪ್ರೀತಿ ಮಾಡಿದ್ದಾರೆ. ಇಟ್ ಮೀನ್ಸ್ ನೀವು ನನಗೆ ಕೇಳ್ಬೋದು, ನೀವು ಯಶಸ್ಸನ್ನು ಗಳಿಸಿದ ಮೇಲೆ ಪ್ರೀತಿ ಮಾಡಿರೋದಂದು. ಆಸ್ ಐ ಅಬ್ಸರ್ವ್, ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ವೆನ್ ಇಟ್ ವಾಸ್ 2013, 14, 15 ಒಂದೊಳ್ಳೆ ಪೊಸಿಷನ್ ಒಳಗಿರ್ತಾರೆ ನಾವು ವಿರಾಟ್ ಕೊಹ್ಲಿ ಅವರು. ಆ ಸಮಯದಲ್ಲಿ ಮೇ ಬಿ ಪ್ರೀತಿ ಮಾಡಿರ್ತಾರೆ ಅವ್ರು ಅನುಷ್ಕಾ ಶರ್ಮಾನ. ಈಗ ಅವರು ಈ ಟೈಪ್ 2 ಒಳಗೆ ಬರೋದಿರಲ್ಲ, ಒಂದು ಒಳ್ಳೆ ಸಲಹೆ ಕೊಡ್ತಾ ಹೋಗ್ತೀನಿ ನಿಮಗೆ. ಯಾವಾಗಲೂ ಕಮಿಟ್ಮೆಂಟ್ ಇರಬೇಕು. ಮತ್ತೆ ಈಗ ನೋಡಿ, ಆ ವಿರಾಟ್ ಕೊಹ್ಲಿ ಅವ್ರು ಅದರಲ್ಲ, ಈ ವರ್ಲ್ಡ್ ಕಪ್ ನಡೀತೆ ಅಂತಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅವರು. ವರ್ಲ್ಡ್ ಕಪ್ ಮುಗಿದೆ, ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಮಾಡ್ತಾ ಹೋಗ್ತಾರೆ. ಅದು ನಿಮಗೆ ಅವ್ರಿಗೆ ಏನು ವ್ಯತ್ಯಾಸಪ್ಪ ಅಂತಂದರೆ, ಸಿಂಪಲ್ ಹೇಳ್ಬಿಡ್ತೀನಿ, ನೀವು ಈ ಟೈಪ್ 2 ಒಳಗೆ ಬರೋರು 24 ತಾಸು ಫೋನ್ಯಾಗ ಮಾತಾಡ್ಕೊಂತ ಕೂತ್ರೆ ಯಶಸ್ಸನ್ನು ಗಳಿಸೋಕ್ಕಾಗುತ್ತಾ? ಕಮಿಟ್ಮೆಂಟ್ ಇರಬೇಕು. ಅಂದ್ರೆ ಈ ಟೈಮ್ ಒಳಗೆ ಮಾತಾಡಬೇಕು, ಅಥವಾ ಏನೋ ನಿಮ್ಮ ವೈಯಕ್ತಿಕ ಅದು ಸ್ಟಡೀಸ್ ಮಾಡ್ತಾ, ನೀವು ಸ್ಟಡೀಸ್ ಫೀಲ್ಡ್ ಒಳಗಿದ್ದಂದ್ರೆ ಸ್ಟಡೀಸ್ ಮಾಡ್ತಾನೆ ಇರಬೇಕು. ಈಗ ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಕಪ್ ಅಂತಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಪ್ರಾಕ್ಟೀಸ್. ಆಫ್ಟರ್ ದಟ್ ವರ್ಲ್ಡ್ ಕಪ್ ಎಂಜಾಯ್ಮೆಂಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವರ ಕೆಲಸಗಳನ್ನ ತೊಡ್ತಾ ಹೋಗ್ತಾರೆ. ನೀವು ಕೂಡ ಈ ಟೈಪ್ ಒಳಗಿದ್ದರು ಸ್ವಲ್ಪ ಕಮಿಟ್ಮೆಂಟ್ಸ್ ಬೇಕಾಗುತ್ತಾ? ಕಮಿಟ್ಮೆಂಟ್ ಇರಬೇಕು, ಅವಾಗ ಮಾತ್ರ ಯಶಸ್ಸನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಾನೀಗ ಇನ್ನೊಂದು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಈಗ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಅವರು ಇರ್ಬೋದು, ಅವರು ಕೂಡ ಯಶಸ್ಸನ್ನು ಗಳಿಸುತ್ತಾನೆ ಸಾಧನೆ ಮಾಡಿದ್ದಾರೆ. ಅಂದರೆ ಅವರು ಯಶಸ್ಸನ್ನು ಗಳಿಸಿದ ಮೇಲೆ ಮ್ಯಾರೇಜ್ ಆಗೋಣ ಅಂತಂದು. ನನಗೆ ಅನಿಸಿದ ಪ್ರಕಾರ ಅವರು ಫಸ್ಟ್ ಫಿಲ್ಮ್ ತೆಗೆದಾಗ 2007 ಮಗ್ಗಿನ ಮನಸ್ಸು ತೆಗೆದಾಗ ಅವರು ಪರಸ್ಪರ ಪ್ರೀತಿ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅವ್ರ ಮ್ಯಾರೇಜ್ ಆಗಿದ್ದು 2016. ಅಂದರೆ ಆಫ್ಟರ್ ಗೆಟಿಂಗ್ ಎ ಸಕ್ಸಸ್. ಇಟ್ ಮೀನ್ಸ್ ಕಮಿಟ್ಮೆಂಟ್ಸ್ ಇದ್ದಾಗ ಮಾತ್ರ ಈ ಟೈಪ್ 2 ಸಕ್ಸಸ್ ಆಗಕ್ಕೆ ಸಾಧ್ಯ. ಆ್ಯಂಡ್ ದೆನ್ ಈಗ ಟೈಪ್ 3 ಬಗ್ಗೆ ಹೇಳ್ತಾ ಹೋಗ್ತೀನಿ. ನನಗೆ ಇದನ್ನು ಚಾಯ್ಸ್ ಮಾಡಿದ್ರೆ ಅದನ್ನು ಚಾಯ್ಸ್ ಮಾಡಿ ಹೇಳ್ಬೋದಲ್ಲ, ಅದು ನಿಮ್ಮ ವೈಯಕ್ತಿಕ ಬಿಟ್ಟದ್ದು. ಆ್ಯಂಡ್ ದೆನ್ ಟೈಪ್ 3 ಬಗ್ಗೆ ಹೇಳ್ತಾ ಹೋಗ್ತೀನಿ ನಾನು. ಇದಂತೂ ಬಹಳ ಈಸಿ. ಇದನ್ನು 5% ಪೀಪಲ್ಸ್ ಯೂಸ್ ಮಾಡ್ತಾರೆ. ಯಶಸ್ಸು ಆದಮೇಲೆ ಪ್ರೀತಿ ಮಾಡೋದು. ಒಂದು ಮಾತನ್ನು ಹೇಳ್ಬೋದು ನಾನು, ಯಶಸ್ಸು ಆದಮೇಲೆ ಪ್ರೀತಿ. ನೀವು ಜೀವನದಲ್ಲಿ ಯಶಸ್ಸನ್ನು ಗಳಿಸಿದ ಮೇಲೆ 1000 ಜನ ಲೈನ್ ನಿಂದಿರ್ತಾರೆ. ಅದು ಬಾಯ್ಸರ್ ಆಗಿರ್ಬೋದು, ಲೇಡೀಸರ್ ಆಗಿರ್ಬೋದು. ನೀವು ಬಾಯ್ಸ್ ಆಗಿದ್ರೆ 1000 ಜನ ಲೇಡೀಸ್ ನಾನು ಮದುವೆ ಆಗ್ತೀನಿ ಅಂತ ಒಂದು ಲೈನ್ ಇರೋದು. ನೀವು ಗರ್ಲ್ಸ್ ಆದರೆ ನಾನು ಮದುವೆ ಆಗ್ತೀನಿ ಅಂತ 1000 ಜನ ಬಾಯ್ಸ್ ಲೈನ್ ಎಷ್ಟು ನಿಂತಿರ್ತಾರೆ. ನೀವು ಜೀವನದಲ್ಲಿ ಯಶಸ್ಸನ್ನು ಗಳಿಸಿದ ಮೇಲೆ ಮಾಡಿರಿ, ಅದು ಒಂದು ಒಳ್ಳೆಯ ವಿಚಾರನೇ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಟೈಪ್ 2 ಇದೆಲ್ಲ ಬಹಳ ಡೇಂಜರ್. ಅದು ನಿಮ್ಮ ಯಶಸ್ಸನ್ನು ಗಳಿಸುವಂತನೇ ಮಾಡ್ಬೋದು, ಅಥವಾ ನಿಮ್ಮನ್ನು ಕಿತ್ತಿ ಒಗೆದು ಜೀವನದಲ್ಲಿ ಮತ್ತೆ ಮೇಲೆ ಎದ್ದಳಕ್ಕೆ ಬರದೇ ಇದ್ದಂಗೆ ಮಾಡ್ಬೋದು. ಅದು ಬಹಳ ರಿಸ್ಕ್ ಏರಿಯಾ. ಅದು ಟೈಪ್ 1 ಬಗ್ಗೆ ಹೇಳಿದೆ, ಟೈಪ್ 2 ಬಗ್ಗೆ ಹೇಳಿದೆ, ಟೈಪ್ 3 ಬಗ್ಗೆ ಹೇಳಿದೆ. ಇದು ನಿಮ್ಮ ಆಯ್ಕೆ ಬಿಟ್ಟಿದ್ದು. ಈಗ ಓವರಾಲ್ ಆಗಿ ಹೇಳ್ತಾ ಹೋಗ್ತೀನಿ ನಾನು. ಏನಪ್ಪ ಅಂತಂದರೆ ಒಂದಿಷ್ಟು ಸಲಹೆಗಳನ್ನು ಕೊಡ್ತಾ ಹೋಗ್ತೀನಿ. ಇಲ್ಲಿ ಮಟ್ಟ ಹೇಳಿದ್ದು ಏನಿಲ್ಲ,
ಇಲ್ಲಿದೆ ನೋಡ್ರಿ, ಇದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕೇಳ್ತಾ ಹೋಗ್ರಿ. ಒಂದು ಮಾತು ಹೇಳ್ತಾ ಹೋಗ್ತೀನಿ ನಾನು, ಪ್ರೀತಿ ಹೆಸರಲ್ಲಿ ಸಾಧನೆಯನ್ನು ಕಳ್ಕೊಳ್ಬೇಡಿ. ಯಾಕಪ್ಪ ಅಂತಂದ್ರೆ ಮುಂದೆ ಹುಡುಗನಿಗೆ ಹುಡುಗಿ ಸಿಗಬಹುದು, ಹುಡುಗಿಗೆ ಹುಡುಗ ಸಿಗಬಹುದು, ಆದರೆ ಸಾಧನೆ ಸಿಗುವುದಿಲ್ಲ. ನೋಡ್ರಿ, ನೀವು ಪ್ರೀತಿ ಅಂತ ಅದಕ್ಕೆ ನೀವು ಬಿದ್ರಪ್ಪ ಅಂತಂದ್ರೆ ಬಹಳ ಎದ್ದು ಬರೋದು ಬಹಳ ಕಷ್ಟ ಇದೆ. ಎಲ್ಲೋ 1% 2% ಮಾತ್ರ ಅದ್ರ ಜೊತೆಗೆ ಅದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ, ಕಮಿಟ್ಮೆಂಟ್ ಇದ್ರೆ ಮಾತ್ರ ಮಾಡ್ತಾ ಹೋಗಿ. ಇಲ್ಲಪ್ಪ ಅಂತಂದ್ರೆ ನಾನು ಬಹಳಷ್ಟು ಎಕ್ಸಾಂಪಲ್ಸ್ ನೋಡ್ಬಿಟ್ಟಿದ್ದೀನಿ. ಅದರಿಂದ ಎಷ್ಟೆಷ್ಟು ಸಮಸ್ಯೆಗಳಾಗಿದ್ದಾವೆ. ಅದರಿಂದ ಪ್ರೀತಿ ಹೆಸರಲ್ಲಿ ಯಾವತ್ತೂ ಸಾಧನೆ ಕಳ್ಕೊಳ್ಬೇಡಿ. ಯಾಕಂದ್ರೆ ನೀವು ಆಫ್ಟರ್ ಗೆಟಿಂಗ್ ಸಕ್ಸಸ್ಸು ನೀವು ಪ್ರೀತಿಸಿದ ಹುಡುಗ ಸಿಗ್ಬೋದು, ಅಥವಾ ಸಿಗದೇ ಇರ್ಬೋದು, ಅಥವಾ ಹುಡುಗಿಗೆ ಹುಡುಗ ಸಿಗ್ಬೋದು, ಆದರೆ ನೀವು ಅಚೀವ್ಮೆಂಟಿಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಒಂದು ಅದ್ಭುತವಾದ ಮಾತು ಹೇಳ್ತಾ ಹೋಗ್ತೀನಿ. ಮಹಾಭಾರತದಲ್ಲಿ ಭೀಷ್ಮ ಅಂದರೆ ಧೃತರಾಷ್ಟ್ರ ಮತ್ತು ಪಾಂಡವ, ಧೃತರಾಷ್ಟ್ರ ದೊಡ್ಡತ, ಪಾಂಡವ ಸಣ್ಣತ. ಅವಾಗ ಧೃತರಾಷ್ಟ್ರನನ್ನ ರಾಷ್ಟ್ರದ ಮಹಾರಾಜನನ್ನಾಗಿ ನೇಮಕ ಮಾಡುವ ಸಂದರ್ಭ ಬಂದಿರ್ತ. ಆ ಸಮಯದಲ್ಲಿ ಏನು ಮಾಡ್ತಾನ, ವಿದುರ ಅವರು ಅಂದ್ರೆ ಅವರನ್ನು ಆಯ್ಕೆ ಮಾಡೋದು ವಿದುರ ಅವ್ರು ಬಂದು ಏನು ಮಾಡ್ತಾರೆ, ಭೀಷ್ಮನಿಗೆ ಒಂದು ಮಾತು ಕೇಳ್ತಾ ಹೋಗ್ತಾರೆ. ಅವರು ದೊಡ್ಡಪ್ಪ ಪ್ರೀತಿ ಮತ್ತು ಧರ್ಮದಲ್ಲಿ ಯಾವುದನ್ನು ಆಯ್ಕೆ ಮಾಡ್ಬೇಕಂತ ಕೇಳ್ತಾರೆ. ಅವಾಗ ಭೀಷ್ಮ ಅವರು, ಪಿತಾಮಹ ಭೀಷ್ಮ ಅಥವಾ ಗಂಗಾಪುತ್ರ ಭೀಷ್ಮ ಅವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾ ಹೋಗ್ತಾರೆ. ನೋಡು ವಿದುರ, ಪ್ರೀತಿ ಚಂದ್ರನಿದ್ದಂತೆ, ಧರ್ಮ ಸೂರ್ಯನಿದ್ದಂತೆ. ನೀನೇನಾದ್ರೂ ಪ್ರೀತಿಯನ್ನು ಆಯ್ಕೆ ಮಾಡಿದಪ್ಪ ಅಂತಂದ್ರೆ ತಂಪಿರ್ತೈತಿ, ಜೊತೆಗೆ ರಾತ್ರಿಯ ಅಂಧಕಾರ ಇರ್ತೈತಿ. ನೀನೇನಾದ್ರೂ ಧರ್ಮವನ್ನು ಆಯ್ಕೆ ಮಾಡಿದರೆ ಪ್ರಕಾಶಮಾನವಾಗಿ ಕಾಣ್ತೀಯ. ನೀನು ಪ್ರಕಾಶಮಾನವಾಗಿ ಕಾಣ್ತೀಯ, ನಿನ್ನ ಪರಿವಾರವೂ ಕೂಡ ಪ್ರಕಾಶಮಾನವಾಗಿ ಕಾಣುತ್ತೆ, ಜೊತೆಗೆ ಇಡೀ ರಾಷ್ಟ್ರಕ್ಕೂ ಕೂಡ ಪ್ರಕಾಶಮಾನವಾಗಿರುತ್ತದೆ. ಈ ಮಾತನ್ನು ಕೇಳಿ ಐತಲ್ಲ, ವಿದುರ ಅವ್ರು ಏನು ಮಾಡ್ತಾರೆ, ಆ ಧೃತರಾಷ್ಟ್ರನ ಸಿಂಹಾಸನದ ಕಿರೀಟವನ್ನು ಏರಿಸಬೇಕಾದ್ರೆ ಅವರನ್ನು ತಡಿತಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಧೃತರಾಷ್ಟ್ರ ಅವರಿಗೆ ಕಣ್ಣಿರುವುದಿಲ್ಲ. ಹಾಗಂತೇಳಿ ನಾನು ಧೃತರಾಷ್ಟ್ರವನ್ನು ನಾನು ಬೈತಾ ಇಲ್ಲ. ಧೃತರಾಷ್ಟ್ರ ಅವ್ರು ಎಷ್ಟು ಅದ್ಭುತವಾದ ವ್ಯಕ್ತಿಯಪ್ಪ ಅಂತಂದ್ರೆ, ನಾವಿಲ್ಲಿ ನಿಂತಿದ್ವಪ್ಪ ಅಂತಂದ್ರೆ ಅವರು ಧೃತರಾಷ್ಟ್ರ ಅವ್ರು ಅಲ್ಲಿ ನಿಂತಿದ್ದಾರೆ ಅಂತಂದ್ರೆ, ಅವ್ರು ಮುಂದೆ ನಿಂತಿದ್ದಾರೆ ಅಂತಂದ್ರೆ ಯಾರು ಬಂದಿದ್ದಾರೆ ಅಂತಂದು ಅವ್ರ ಸೆನ್ಸ್ ಮುಖಾಂತರ ಹೇಳ್ತಾ ಹೋಗ್ತಾರೆ. ಜೊತೆಗೆ ಅವರಿಗೆ ಮತ್ತೆ ಒಬ್ರು ವ್ಯಕ್ತಿ ನಿಂತಲ್ಲಿಗೆ ಎಷ್ಟು ಹೆಜ್ಜೆಗಳಿದಾವೆ ಅಂತಂದು ಅದ್ಭುತವಾಗಿ ಹೇಳ್ತಾ ಹೋಗ್ತಾರೆ. ಆ ಸಂದರ್ಭ ಬರ್ತಾ ಹೋಗ್ತಾರೆ. ಪಾಂಡು ರಾಜ್ಯವನ್ನು ಗೆದ್ದು ಬಂದಿರ್ತಾನೆ. ಆ ಸಮಯದಲ್ಲಿ ಧೃತರಾಷ್ಟ್ರ ಏನ್ ಮಾಡ್ತಾನೆ, ನನ್ನಿಂದ ಇಷ್ಟೇ ಹೆಜ್ಜೆ ಇದೆ ಅಂತ ಹೇಳ್ತಾ ಹೋಗ್ತಾನೆ. ಆದ್ರೂ ಕೂಡ ಏನಾಗುತ್ತೆ, ವಿದುರ ಅವರು ಅಂದ್ರೆ ಧರ್ಮಕ್ಕೆ ಯಾಕೆ ಮಾಡ್ತಾರಂತಂದ್ರೆ, ಒಬ್ಬ ಸಾಮ್ರಾಜ್ಯವನ್ನು ಆಳುವ ನಾಯಕ ಈಗ ಅವನು ಏನಾದ್ರೂ ಯುದ್ಧದ ಸಂದರ್ಭ ಬಂತಪ್ಪ ಅಂತಂದ್ರೆ ಹೊರಗಡೆ ಹೋಗ್ಬೇಕಾಗುತ್ತೆ. ಎಲ್ಲ ಸಮಸ್ಯೆಗಳನ್ನು ಎದುರಿಸುವಂತ ಅರ್ಹತೆ ಸ್ವಲ್ಪ ಪಾಂಡುವಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ಇರುವುದಿಲ್ಲ. ಆ ಥರ ಏನ್ ಮಾಡ್ತಾನೆ, ಈ ಮಾತುಗಳನ್ನು ಕೇಳಿದಂತ ವಿದುರ ಅವರು ಧೃತರಾಷ್ಟ್ರನನ್ನು ನೇಮಕ ಮಾಡುವುದರ ಬದಲಾಗಿ ಪಾಂಡುವನ್ನ ನೇಮಕ ಮಾಡ್ತಾರೆ. ಇನ್ನೊಂದು ಅದ್ಭುತವಾದಂತಹ ಮಾತನ್ನು ಹೇಳ್ತಾ ಹೋಗ್ತಾರೆ ಭೀಷ್ಮ ಅವರು, ವ್ಯಕ್ತಿ ಸಿಂಹಾಸನಕ್ಕಿಂತ ದೊಡ್ಡವನಾಗಲಾರ, ಹಾಗೂ ಪ್ರೀತಿ ಧರ್ಮಕ್ಕಿಂತ ದೊಡ್ಡದಾಗುವುದಿಲ್ಲ. ಆದ್ದರಿಂದ ನಂದು ಡ್ಯೂಟಿ ಅಥವಾ ನನ್ನ ಕರ್ತವ್ಯ ನಾ ಹೇಳಿದೀನಿ. ಅದರಲ್ಲಿ ಆಯ್ಕೆ ನಿಮಗೆ ಬಿಟ್ಟಿದ್ದು. ಜೊತೆಗೆ ಏನಪ್ಪ ಅಂತಂದ್ರೆ, ನೀವು ಯಶಸ್ಸನ್ನು ಗಳಿಸಿಬಿಟ್ರಿ, ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸಿ ನಿಮ್ಮ ತಂದೆ ತಾಯಿಯನ್ನು ಒಪ್ಪಿಸೋಕೆ ಪ್ರಯತ್ನ ಮಾಡ್ತೀರಿ. ನಂದು ಸಲಹೆ ಏನಪ್ಪ ಅಂತಂದ್ರೆ, ಅವರು ನೀವು ಯಶಸ್ಸನ್ನು ಗಳಿಸಿದಂದ್ರೆ ಬಹಳ ಖುಷಿ. ನಿಮ್ಮ ತಂದೆ ತಾಯಿನ ಒಪ್ಪಿಸೋಕೆ ಪ್ರಯತ್ನ ಮಾಡಿ. ಅವ್ರು ಏನಾದ್ರು ಒಪ್ಪಿದುವಂಥ ಸಂದರ್ಭ ಬರ್ದೈತು ಅಂತಂದ್ರೆ ಯಾವತ್ತಿಗೂ ದುಃಖಿತರಾಗಬೇಡಿ. ನಿಮ್ಮ ತಂದೆ ತಾಯಿ ಆಯ್ಕೆ ಕೊನೆ ಆಗಿರ್ತೈತಿ. ತಿಳಿಸಿ ಹೇಳಿ ಸಾಧ್ಯ ಆದಷ್ಟು. ಇಲ್ಲಪ್ಪ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ಯುವರ್ ಪೇರೆಂಟ್ಸ್. ಆದ್ದರಿಂದ ಸಮಸ್ಯೆಗಳು ಇನ್ನೊಂದು ಯಾವ ರೀತಿ ಸಮಸ್ಯೆಗಳು ಉದ್ಭವಿಸ್ಬೋದಪ್ಪ ಅಂತಂದ್ರೆ, ನೀವು ಬೇರೆಯವ್ರನ್ನ ಪ್ರೀತಿ ಮಾಡಿರ್ತಾರ, ಅಥವಾ ಪರಸ್ಪರ ಪ್ರೀತಿ ಮಾಡಿರ್ತಾರ, ಅಥವಾ ಜಾತಿ ಧರ್ಮಗಳಾದ ಮೇಲೆ ಡಿವೈಡ್ ಮಾಡಿಬಿಡ್ತಾರ. ಅಂತಹ ಸಮಯದಲ್ಲಿ ಏನಾಗುತ್ತೆ, ಸಮಾಜದ ನೀತಿ ನಿಯಮಗಳಿಗೆ ಅಥವಾ ತಂದೆ ತಾಯಿಯರ ಅಥವಾ ನಿಮ್ಮ ಮುಂದಿನ ಪೀಳಿಗೆಗಳಾಗಿ ನೀವು ತ್ಯಾಗಗಳನ್ನು ಮಾಡಲೇಬೇಕಾಗುತ್ತೆ. ದಯವಿಟ್ಟು ಇಂಥ ಸಂದರ್ಭಗಳು ಒದಗಿ ಬಂದರೆ ನೀವು ನಿಮ್ಮ ತಂದೆ ತಾಯಿಯರ ಆಯ್ಕೆ ಮಾಡಿ ಸಮಾಜದ ನೀತಿ ನಿಯಮಗಳನ್ನು ಆಯ್ಕೆ ಮಾಡ್ತಾ ಹೋಗಿ. ಚಿಕ್ಕ ವಯಸ್ಸಿಂದಾನು ನಮ್ಮ ಮಕ್ಕಳು ಹೀಗೆ ಇರಬೇಕು, ಹಾಗೇ ಇರಬೇಕು, ಹೆಣ್ಮಕ್ಳಿಗೆ ಆದರೆ ಹಾಕೋ ಬಟ್ಟೆ, ಚಪ್ಪಲಿ, ಬಳೆ, ಬಿಂದಿ, ಕ್ಲಿಪ್ಪು, ಹೇರು, ಬ್ಯಾಂಡ್ ಸಹಿತ ಪ್ರತಿಯೊಂದು ಮ್ಯಾಚ್ ಮಾಡೋ ನಮ್ಮ ತಂದೆ ತಾಯಿಗೆ ತನ್ನ ಮಗಳನ್ನು ಮದುವೆ ಆಗೋ ಗಂಡು ಹೇಗಿರ್ಬೇಕಂತ ಗೊತ್ತಿರಲ್ವ? ಅಂಥ ತಂದೆ ತಾಯಿಗಳಿಗೆ ನಾವೇನು ಕೊಡ್ತೀವಿ? 2 ತಿಂಗಳು ಪ್ರೀತಿಗೋಸ್ಕರ 20 ವರ್ಷದ ಸಂಬಂಧನ ಕಟ್ ಮಾಡ್ಕೊಂಡು ಹೋಗೋಕೆ ರೆಡಿ ಆಗ್ತೀವಿ. ಅದೇ ರೀತಿ ತಂದೆ ತಾಯಿಗಳು
ತನ್ನ ಮಗನಿಗೆ ಸಣ್ಣವರಿದ್ದಾಗಲೇ ಯಾವ ರೀತಿಯಾದಂಥ ಬಟ್ಟೆಗಳನ್ನು ಹಾಕಬೇಕು, ಸೈಕಲ್, ವಾಚ್, ಸ್ಕೂಲ್ ಫೀಸ್, ಜೊತೆಗೆ ಕಾಲೇಜಿನಲ್ಲಿರುವಾಗ ತಮಗೆ ಬೈಕ್ ಇಲ್ಲದೆ ಇದ್ದರೂ ಕೂಡ ನಿಮಗೆ ಒಂದು ಒಳ್ಳೆ ಬೈಕ್ ಕೊಡಿಸಿ, ಇಷ್ಟೆಲ್ಲ ಕಾಳಜಿ ಇದ್ದ ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನು ಮದುವೆ ಆಗೋ ಹುಡುಗಿ ಹೇಗಿರ್ಬೇಕಂತ ಅವ್ರು ಯೋಚನೆ ಮಾಡಿರಲ್ವಾ? ಖಂಡಿತವಾಗಿಯೂ ಕೂಡ ಯೋಚನೆ ಮಾಡಿರ್ತಾರೆ. ಜೊತೆಗೇನಪ್ಪ ಅಂತಂದ್ರೆ ನಿಮ್ಮ ತಂದೆ ತಾಯಿನ ಒಪ್ಪಿದ್ರು, ನೀವು ಪ್ರೀತಿಸಿದ ಅಂತಂದ್ರೆ ನಿಮಗಿಂತ ಅದೃಷ್ಟವಂತ ಯಾರು ಇಲ್ಲ. ಯಾಕಪ್ಪ ಅಂತಂದ್ರೆ ಪ್ರೀತಿಸಿದವರನ್ನ ಪಡೀಬೇಕಪ್ಪ ಅಂತಂದ್ರೆ ಬಹಳ ಅದೃಷ್ಟ ಮಾಡಿರ್ಬೇಕಂತೆ. ಜೊತೆಗೆ ಏನೊಂದು ಸಲಹೆ ಕೊಡ್ತೀನಪ್ಪ ಅಂತಂದ್ರೆ, ನೀವು ಪ್ರೀತಿಸಿದವನ್ನ ಮದುವೆ ಆದಪ್ಪ ಅಂತಂದ್ರೆ ಬಿಫೋರ್ ಯಾವ ರೀತಿ ಇದ್ರೆ ಅದೇ ರೀತಿ ಕೂಡ ಒಳ್ಳೆ ರಿಲೇಷನ್ ಇಟ್ಕೊಂತ ಹೋಗಿ. ದೇವ್ರು ಯಾವಾಗಲೂ ನಮ್ಮ ಜೊತೆ ಇರೋಕ್ಕಾಗಲ್ಲ ಅಂತಂದು ತಾಯಿನ ಸೃಷ್ಟಿ ಮಾಡಿರ್ತಾನೆ. ತಾಯಿ ಜೀವನ ಪೂರ್ತಿ ನಮ್ಮ ಜೊತೆ ಇರೋಕ್ಕಾಗಲ್ಲ ಅಂತಂದು ಹೆಂಡತಿನ ಸೃಷ್ಟಿ ಮಾಡಿರ್ತಾನೆ. ಅಂದ್ರೆ ಇದರ ಅರ್ಥ ಎಷ್ಟು ಅಂತಂದ್ರೆ, ಹೆಂಡತಿಯನ್ನ, ಪತ್ನಿಯನ್ನ ತಾಯಿಗೆ ಹೋಲಿಸಿದ್ದಾರೆ. ಆದ್ದರಿಂದ ಒಂದು ಒಳ್ಳೆ ರಿಲೇಷನ್ ಇಟ್ಕೊಂತ ಹೋಗ್ರಿ. ನಿಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಹೋಗಿ, ಎಲ್ಲ ರೀತಿಯಿಂದ ಒಳ್ಳೊಳ್ಳೆ, ಆಗ ಮಾತ್ರ ಸಂಸಾರ ಸುಖವಾಗಿ ಸಾಧ್ಯ. ಇನ್ನೊಂದು ಏನಪ್ಪ ಅಂತಂದ್ರೆ, ಮಹಾಭಾರತದಲ್ಲಿ ಕುಂತಿ ಅವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂತಂದ್ರೆ, ಅರ್ಜುನ ಅಥವಾ ತನ್ನ 5 ಪುತ್ರರಿಗೆ ಹೇಳ್ತಾ ಹೋಗ್ತಾರೆ, ದ್ರೌಪದಿ ಅವರನ್ನ ಬಿಟ್ಟು, ಅಂದ್ರೆ ಹಸ್ತಿನಾಪುರ ಬಿಟ್ಟು ಇಂದ್ರಪ್ರಸ್ಥಕ್ಕೆ ಹೋಗುವ ಸಂದರ್ಭ ಬಂದಿರ್ತೈತಿ. ಆ ಸಮಯದಲ್ಲಿ ದ್ರೌಪದಿ ಬಂದು ಅವ್ರ ಕುಂತಿ ಅವರ ಅತ್ತಿಗೆಯನ್ನು ಕೇಳ್ತಾ ಹೋಗ್ತಾರೆ, ಅತ್ತಿಗೆ ನೀವು ಬನ್ನಿ ಅಂತಂದ್ರೆ, ಅವಾಗ ಕಾರಣಾಂತರಗಳಿಂದ ಕುಂತಿ ಅವ್ರು ಬರಕ್ ಆಗ್ತಿರಲ್ಲ. ಅವಾಗ ಒಂದು ಅದ್ಭುತವಾದ ಮಾತು ಹೇಳ್ತಾಳೆ ಕುಂತಿ ಅವರು ದ್ರೌಪದಿಗೆ, ನೋಡು ಪುತ್ರಿ, ತಾಯಿ ಯಾವಾಗಲೂ ಮಗನ ಯಶಸ್ಸು, ಗೌರವವನ್ನ ನಿರೀಕ್ಷೆ ಮಾಡ್ತಾಳೆ. ಆದರೆ ಪತ್ನಿ ಯಾವಾಗಲೂ ಪತಿಯ ಯಶಸ್ಸು, ಗೌರವದ ಜೊತೆಗೆ ಘನತೆಯನ್ನು ಕೂಡ ನಿರೀಕ್ಷೆ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇದರಲ್ಲಿ ಪತ್ನಿಯ ಅಥವಾ ಪತಿಯ ಮಹತ್ವವನ್ನು ಹೇಳುವುದಾರೆ. ಇಷ್ಟೆಲ್ಲ ಸಲಹೆಗಳನ್ನು ತೆಗೆದುಕೊಂಡ್ರೂ ಕೂಡ ಏನಾದರೂ ದಯವಿಟ್ಟು ಇರೋದ್ರಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳಿದ್ರೆ ಅಥವಾ ಏನಾದರೂ ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಹೇಳಿ. ನಾನು ಕೂಡ ಈಗ ಜಸ್ಟ್ ಕಲಿತಾ ಇದ್ದೀನಿ. ನನಗೆ ತಿಳಿದಷ್ಟಿರೋ ಅಥವಾ ನಾನು ಒಂದಿಷ್ಟು ಬುಕ್ಸ್ ರೆಫರ್ ಮಾಡಿರೋ ಅಥವಾ ನಾಲೆಜ್ ಎಷ್ಟಿದೆ ಅದ್ರ ಬಗ್ಗೆ ಹೇಳಿದ್ದೀನಿ. ಧನ್ಯವಾದಗಳು.